ಇಲ್ಲಿವರೆಗೂ ನನಗೆ ಸುಮಾರು ಜನ ಕೇಳ್ತಿರೋದು ಚಿಕ್ಕ ಮಕ್ಕಳ ಹೆಸರನ್ನ ಅಫಿಷಿಯಲಿ ಹೇಗೆ ಚೇಂಜ್ ಮಾಡೋದು ಅಂತ. ಸೊ ಈಗ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಕರೆಕ್ಷನ್ ಇರುತ್ತೆ, ಅಥವಾ ಆಲ್ರೆಡಿ ಸ್ಕೂಲ್ ಹೋಗ್ತಾ ಇರ್ತಾರೆ. 18 ವರ್ಷಕ್ಕಿಂತ ಕಡಿಮೆ ಇರುವಂತ ಯಾವುದೇ ಮಕ್ಕಳು ಹೆಸರು ಅಥವಾ ಹಡ್ ಹೆಸರು ಅಥವಾ ಸರ್ನೇಮ್ ಅಂತ ಏನೋ ಕರಿತೀವಲ್ಲ, ಅದನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಫಿಷಿಯಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ಬಗ್ಗೆ ಸುಮಾರು ಕಾಮೆಂಟ್ಸ್ ಗಳು ನನಗೆ ಬಂದಿದೆ. ಮುಂಚೆನೆ ಕ್ಲಿಯರ್ ಮಾಡ್ತಾ ಇದ್ದೀನಿ, ನಿಮ್ಮ ಮಕ್ಕಳ ಹೆಸರನ್ನ ಚೇಂಜ್ ಮಾಡೋದಕ್ಕೆ ಅಥವಾ ಸರ್ನೇಮ್ ಅನ್ನ ಚೇಂಜ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ಕಾರಣ ಇರಬಹುದು, ಬಟ್ ಒಂದು ಬೆಸ್ಟ್ ಸಜೆಷನ್ ಅಂದ್ರೆ ಸೇಫರ್ ಸೈಡ್ ನಾ ಹೇಳ್ತಾ ಇರೋದು, ಸೆಂಟ್ರಲ್ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ಕೊಂಡ್ಬಿಡಿ. ಅದು ತುಂಬಾ ಒಳ್ಳೆಯದು, ಯಾಕಂದ್ರೆ ಮುಂದೆ ಯಾವುದೇ ಸಮಸ್ಯೆ ಬಂದ್ರು ಅಥವಾ ಯಾವುದೇ ಕಾರಣ ಬಂದ್ರು ಕೂಡ ಅದು ಒಂದು ಡಾಕ್ಯುಮೆಂಟ್ ನಿಮಗೆ ಪರ್ಪಸ್ ಅನ್ನ ಸಾಲ್ವ್ ಮಾಡುತ್ತೆ. ಓಕೆ, ಹಾಗಾಗಿ ಈ ವಿಡಿಯೋದಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅಂದ್ರೆ ಮೈನರ್ಸ್ ಅಂತ ಕರಿತೀವಿ ಅವ್ರಿಗೆ ಅಫಿಷಿಯಲಿ. ಸೊ ಅವರ ಹೆಸರಿನಲ್ಲಿ ಅಥವಾ ಅವರ ಸರ್ನೇಮ್ ಅಲ್ಲಿ ಯಾವ್ದಾದ್ರು ಮೇಜರ್ ಚೇಂಜಸ್ ಇದೆ ಅಥವಾ ಕರೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಭಾರತ ಸರ್ಕಾರದಿಂದ ಕೊಡುವಂತ ಗೆಜೆಟ್ ನೋಟಿಫಿಕೇಶನ್ ಹೇಗೆ ಮಾಡಿಸ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಪ್ರೊಸೆಸ್ ಏನು, ಹೇಗ್ ಮಾಡ್ಕೋಬೇಕು, ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ, ಆಮೇಲೆ ಈ ಪ್ರೊಸೆಸ್ ಅನ್ನ ನೀವೇ ಮಾಡ್ಕೋಬಹುದು. ಮೇನ್ಲಿ ಇದನ್ನ ನೀವೇ ಖುದ್ದಾಗಿ ಮಾಡ್ಕೋಬಹುದು. ನಾ ಹೇಳಿದ್ನಲ್ಲ, ಸುಮ್ನೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ, ಅಲ್ಲಿ ಇಲ್ಲಿ ಯಾರೋ ಏನೇನೋ ಹೇಳ್ತಾರೆ ಅಂತ. ಆಯ್ತಾ? ಇನ್ನೊಂದು ವಿಷಯ, ಒಂದು ವೇಳೆ ನಿಮ್ಮಲ್ಲಿ ಯಾರ್ದಾದ್ರೂ ವಯಸ್ಸು 18 ವರ್ಷಕ್ಕಿಂತ ಜಾಸ್ತಿ ಇದ್ರೆ, ತಮ್ಮ ಹೆಸರಿನಲ್ಲಿ ಮೇಜರ್ ಚೇಂಜಸ್ ಏನಾದರೂ ಇದ್ರೆ ಅಥವಾ ಸರ್ನೇಮ್ ಚೇಂಜ್ ಮಾಡ್ಕೋಬೇಕಂದ್ರೆ ಗೆಜೆಟ್ ಪಬ್ಲಿಕೇಶನ್ ಹೇಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ನಾನು ಈಗ ಆಲ್ರೆಡಿ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಅದನ್ನು ನೋಡ್ಕೊಂಡು ಬನ್ನಿ. ಅಂಡ್ ಈ ಚಾನೆಲ್ ಅನ್ನ ಚೆಕ್ ಮಾಡಿ. ಈ ವಿಷಯದ ಬಗ್ಗೆ ಇನ್ನೂ ಸುಮಾರು ವಿಡಿಯೋಗಳು ಸಿಂಪಲ್ ಸೊಲ್ಯೂಷನ್ ಬಗ್ಗೆ ನಾನು ಮಾತಾಡಿದ್ದೀನಿ. ಹಾಗೇನೆ ಇನ್ನೊಂದು ಕನ್ಫ್ಯೂಷನ್ ತುಂಬಾ ಜನರಿಗಿದೆ, ಸ್ಟೇಟ್ ಗೆಜೆಟೆ ಅಂತ ಕೂಡ ಬರುತ್ತೆ. ಕರ್ನಾಟಕದಲ್ಲಿ ಸ್ಟೇಟ್ ಗೆಜೆಟೆ ಅಂತಾನು ಕೂಡ ಬರುತ್ತೆ, ಹೇಗೆ ಗೆಜೆಟ್ ಆಫ್ ಇಂಡಿಯಾ ಬರುತ್ತಲ್ಲ ಹಾಗೆ. ಸೊ ಇಲ್ಲಿ ಸ್ಟೇಟ್ ಗೆಜೆಟೆ ಅಲ್ಲಿ ಮಾಡ್ಕೊಂಡ್ರೆ ಸಾಕ ಅಥವಾ ಸೆಂಟ್ರಲ್ ಗೆಜೆಟೆ ಮಾಡಿಸ್ಕೋಬೇಕಾ ಅಂತ ಸುಮಾರು ಜನ ಕೇಳ್ತಾರೆ. ಒಂದು ಬೆಸ್ಟ್ ಸಜೆಷನ್ ಏನು ಅಂತಂದ್ರೆ, ನೀವು ಸೆಂಟ್ರಲ್ ಗೆಜೆಟೆ ಹೋಗಿ, ಎರಡು ಹೆಸರಿಂದ ಆ ಡಾಕ್ಯುಮೆಂಟ್ ಅನ್ನ ಕರೀತಾರೆ. ಸೆಂಟ್ರಲ್ ಗೆಜೆಟೆ ಅಂದ್ರೂ ಕೂಡ ಒಂದೇ ಅರ್ಥ, ಗೆಜೆಟೆ ಆಫ್ ಇಂಡಿಯಾ ಅಂದ್ರೂ ಒಂದೇ ಅರ್ಥ. ಸೊ ಅವೆರಡು ಬೇರೆ ಬೇರೆ ಅಂತ ಅನ್ಕೋಬೇಡಿ. ಓಕೆ, ಸೊ ಹಾಗಾಗಿ ಇಲ್ಲಿ ಸ್ಟೇಟ್ ಗೆಜೆಟೆಗಿಂತ ಸೆಂಟ್ರಲ್ ಗೆಜೆಟೆಯಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಎಲ್ಲಿ ಬೇಕಾದ್ರೂ, ಅಥವಾ ಸ್ಟೇಟ್ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲೂ ಕೂಡ ಅದನ್ನು ಕನ್ಸಿಡರ್ ಮಾಡ್ತಾರೆ, ಸೆಂಟ್ರಲ್ ರಿಲೇಟೆಡ್ ಮ್ಯಾಟರ್ ಅಲ್ಲೂ ಕೂಡ ಅದನ್ನ ಕನ್ಸಿಡರ್ ಮಾಡ್ತಾರೆ. ಆಲ್ರೆಡಿ ಹೇಳಿದ್ನಲ್ವಾ, ಸೆಂಟ್ರಲ್ ಗೆಜೆಟ್ ಅಥವಾ ಗೆಜೆಟ್ ಆಫ್ ಇಂಡಿಯಾ ಅಲ್ಲಿ ನೋಟಿಫಿಕೇಶನ್ ಮಾಡ್ಕೊಂಡ್ರೆ ಇಡೀ ಭಾರತದಲ್ಲಿ ಅದನ್ನ ವ್ಯಾಲಿಡ್ ಮಾಡ್ತಾರೆ. ಇದಷ್ಟೇ ಅಲ್ಲ, ಫಾರಿನ್ ಕಂಟ್ರೀಸ್ ಗಳಲ್ಲೂ ಕೂಡ ಅದಕ್ಕೆ ಮಾನ್ಯತೆ ಇದೆ. ಯಾವುದಕ್ಕೆ? ಗೆಜೆಟ್ ಆಫ್ ಇಂಡಿಯಾಗೆ ಮಾನ್ಯತೆ ಸಿಗುತ್ತೆ. ಮತ್ತೆ ಸ್ಟೇಟ್ ಗೆಜೆಟೆಗಿಂತ ಸೆಂಟ್ರಲ್ ಗೆಜೆಟ್ ಅಥವಾ ಗೆಜೆಟ್ ಆಫ್ ಇಂಡಿಯಾ ಹೆಚ್ಚು ಲೀಗಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ, ಅಥವಾ ತುಂಬಾ ಪವರ್ಫುಲ್ ಇರುತ್ತೆ. ಸ್ಟೇಟ್ ಗೆಜೆಟ್ಗೆ ಅಷ್ಟೊಂದು ಪವರ್ ಇರೋದಿಲ್ಲ, ಎಲ್ಲಾ ಮ್ಯಾಟರ್ಗಳಲ್ಲೂ ಅದು ಸರ್ವ್ ಆಗೋದಿಲ್ಲ. ಆಲ್ರೈಟ್, ಓಕೆ. ನಾವು ಗೆಜೆಟ್ ಆಫ್ ಇಂಡಿಯಾ ಅಲ್ಲಿ ನೋಟಿಫಿಕೇಶನ್ ಮಾಡ್ಕೊಳ್ಳೋಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಏನ್ ಸ್ಟೆಪ್ಸ್ ಫಾಲೋ ಮಾಡಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಅದೆಲ್ಲ ನಾ ಈಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಫೋಲ್ಡರ್ ಅಲ್ಲಿ ನೀವು ರೆಡಿ ಮಾಡ್ಕೋಬೇಕಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಪ್ರಕಾರದಲ್ಲಿ ನೀವು ಕೂಡ ರೆಡಿ ಮಾಡಿಕೊಂಡು ಪೋಸ್ಟ್ ಮುಖಾಂತರ ಕಳಿಸಿಕೊಟ್ರೆ ನಿಮ್ಮ ಕೆಲಸ ಬೇಗನೆ ಆಗುತ್ತೆ. ನಿಮ್ಮ ಚೈಲ್ಡ್ ಹೆಸರು ಚೇಂಜ್ ಆಗುತ್ತೆ ಅಫಿಷಿಯಲಿ. ಮುಂಚೆನೆ ಹೇಳ್ತಾ ಇದ್ದೀನಿ, ಇದೆಲ್ಲ ಫಾರ್ಮೆಟ್ಗಳನ್ನ ನಾನು ನಿಮಗೆ ಲಿಂಕ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ಸರಿಯಾಗಿ ಪ್ರೊಸೀಜರ್ ಅನ್ನ ತಿಳ್ಕೊಳ್ಳಿ. ಆಗ ಮಾತ್ರ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾಕೆ ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಆಗುತ್ತೆ. ಜೊತೆಗೆ ಯಾವ ಪರ್ಪಸ್ಗೋಸ್ಕರ ಅದನ್ನ ಕೊಡ್ತಾ ಇದೀವಿ ಅನ್ನೋದು ಕೂಡ ಅರ್ಥ ಆಗುತ್ತೆ. ಆಲ್ರೈಟ್, ಆಮೇಲೆ ಮಾತ್ರ ಈ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿ. ಫಸ್ಟ್ ನೀವು ನೇಮ್ ಚೇಂಜ್ ಅಥವಾ ಕರೆಕ್ಷನ್ಗಾಗಿ ಒಂದು ಅಫಿಡವಿಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ತರ ಮ್ಯಾಟರ್ ಅನ್ನ ಒಂದು 20 ರೂಪೀಸ್ ಸ್ಟಾಂಪ್ ಪೇಪರ್ ಅನ್ನ ತಗೊಳ್ಳಿ. ಅದರಲ್ಲಿ ಈ ಮ್ಯಾಟರ್ ಅನ್ನ ಟೈಪ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಟಾಂಪ್ ಪೇಪರ್ ತಗೋಬೇಕಾದ್ರೆ ಫಸ್ಟ್ ಪಾರ್ಟಿ ಅಂತ ಕೇಳ್ತಾರೆ, ಸೆಕೆಂಡ್ ಪಾರ್ಟಿ ಅಂತ ನೀವು ಬರ್ಕೊಡ್ಬೇಕಾಗುತ್ತೆ. ಮಗುನ ತಂದೆ ಅಥವಾ ತಾಯಿ ಯಾರಾದ್ರೂ ಒಬ್ರು, ತಂದೆ ತಾಯಿ ಇಲ್ಲ ಅಂತಂದ್ರೆ ಲೀಗಲ್ ಗಾರ್ಡಿಯನ್ ಯಾರಿರ್ತಾರೆ ಆ ಮಗುಗೆ, 18 ವರ್ಷಕ್ಕಿಂತ ಕೆಳಗಡೆ ಇರುವಂತ ಯಾರ ಕ್ಯಾಂಡಿಡೇಟ್ ಇದಾರೆ ಮಗು, ಸೊ ಅದರ ನೇಮ್ ನೀವು ಚೇಂಜ್ ಮಾಡ್ತಿದಿರಲ್ಲ, ಸೊ ಅವ್ರಿಗೊಬ್ರು ತಂದೆ ಇರ್ತಾರೆ, ತಾಯಿ ಇರ್ತಾರೆ. ಇಲ್ಲ ಅಂದ್ರೆ ಅವ್ರಿಬ್ರು ಇಲ್ಲ ಅಂತಂದ್ರೆ ಒಬ್ರು ಲೀಗಲ್ ಗಾರ್ಡಿಯನ್ ಯಾರಿರ್ತೀರಿ ಅವರು, ಒಬ್ಬ ಪರ್ಸನ್ ಯಾರು ಅಪ್ಲೈ ಮಾಡ್ತಾ ಇದ್ರಿ, ನೀವು ಅಪ್ಲಿಕೆಂಟ್ ಆಗ್ತೀರಿ, ನೀವೇ ಪಾರ್ಟಿ ಆಗ್ತೀರಿ. ಸೊ ಹಾಗಾಗಿ ನೀವು ಫಸ್ಟ್ ಪಾರ್ಟಿ ಯಾರು, ತಂದೆ ಅಥವಾ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಯಾರು ಅಪ್ಲೈ ಮಾಡ್ತಾ ಇದ್ರಿ ಅವ್ರ ಹೆಸರನ್ನ ಫಸ್ಟ್ ಪಾರ್ಟಿ ಅಂತ ಕೊಡಿ, ಮೆನ್ಷನ್ ಮಾಡಿ. ಹಾಗೆ ಸೆಕೆಂಡ್ ಪಾರ್ಟಿ ಅಂತಾನೂ ಅವ್ರು ಕೇಳ್ತಾರೆ, ಅದನ್ನ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ, ಡೋಂಟ್ ವರಿ. ಮೇನ್ ಆಗಿ ಇಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸ್ವತಃ ಗೆಜೆಟ್ ಪಬ್ಲಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ, ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಹಾಗಾಗಿ ಅವ್ರ ಪರವಾಗಿ ತಂದೆ ಅಥವಾ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಹೇಳಿದ್ನಲ್ಲ, ನೀವು ಯಾರಿದ್ದೀರಿ ಅವರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ.
ಆ್ಯಂಡ್ ಅಪ್ಲಿಕೆಂಟ್ ಅಥವಾ ಅರ್ಜಿದಾರರು ನೀವೇ ಆಗ್ತೀರಿ. ಅರ್ಜಿದಾರರು ನಿಮ್ಮ ಮಗು ಹೆಸರು ಆಗಲ್ಲ, ನೀವೇ ಆಗ್ತೀರಿ. ಹೇಗೆ ಕೊಡ್ತೀರಿ ಅಂತಂದರೆ, ನೀವು ಅಪ್ಲಿಕೆಂಟ್ ಆಗ್ತೀರಿ, ತಂದೆ ಫಾರ್ ಎಕ್ಸಾಂಪಲ್ ಈಗ ತಂದೆ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ನನ್ನ ಮಗು ಹೆಸರು ಈ ಥರ ಇತ್ತು, ಈ ಥರ ಆಗಬೇಕಾಗಿದೆ ಅನ್ನೋ ಥರ ನೀವು ಅರ್ಜಿ ಕೊಡ್ತೀರಿ, ನೀವೇ ಅರ್ಜಿದಾರರು ಆಗ್ತೀರಿ ಅಂತ. ರೈಟ್. ಹಾಗೆ ಅವರು ಫೋಟೋ ಕೂಡ ಅಫಿಕ್ಸ್ ಮಾಡಬೇಕಾಗುತ್ತೆ. ಯಾವ ಫೋಟೋ? ಈಗ ಯಾರು ನೀವು ಅಪ್ಲೈ ಮಾಡ್ತಿದ್ದೀರಲ್ಲ ಅರ್ಜಿದಾರರು, ತಂದೆ ಅಥವಾ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಯಾರಿದ್ದೀರಲ್ಲ ಅವ್ರ ಫೋಟೋ ಕೂಡ ಈ ಅಫಿಡವಿಟ್ ಮೇಲೆ ಅಫಿಕ್ಸ್ ಮಾಡಬೇಕಾಗುತ್ತೆ. ಫೈನ್. ಈಗ ತೋರಿಸ್ತಿರೋ ಪ್ರಕಾರ ಈ ಫಾರ್ಮೆಟಲ್ಲಿ ಸರಿಯಾಗಿ ನೋಡಿಕೊಂಡು ಡೀಟೇಲ್ಸನ್ನು ಟೈಪ್ ಮಾಡಿಕೊಡಿ. ಆ್ಯಂಡ್ ನಿಮ್ಮ ಹತ್ತಿರದಲ್ಲಿ ಲಾಯರ್ಸ್ ಇರ್ತಾರೆ, ಅವರು ನೋಟ್ರಿ ಮಾಡಿಸ್ಕೊಡ್ತಾರೆ. ನಿಮಗೆ 50 ಅಥವಾ 100 ರೂಪಾಯಿ ತೊಗೊಳ್ತಾರೆ, ನೋಟ್ರಿ ಮಾಡಿಸ್ಕೊಡಿ. ಇಲ್ಲಿ ನಾನು ಪೇರೆಂಟ್ ನೇಮ್ ಅಥವಾ ಗಾರ್ಡಿಯನ್ ನೇಮ್ ಅಂತ ಏನಿಲ್ಲಿ ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದೀನಲ್ಲ, ಅಲ್ಲಿ ಮಗುನ ಪೇರೆಂಟ್ ಇದ್ರೆ ತಂದೆ ಅಥವಾ ತಾಯಿ ಹೆಸರನ್ನ ಹಾಕಿ. ಪೇರೆಂಟ್ ಇಲ್ಲ ಅಂದರೆ ಲೀಗಲ್ ಗಾರ್ಡಿಯನ್ ಯಾರಿದ್ರಿ ಅವ್ರ ಅಪ್ಲಿಕೆಂಟ್ ಆಗ್ತೀರಿ, ಹಾಗಾಗಿ ಅವ್ರ ಹೆಸರನ್ನ ಇಲ್ಲಿ ಟೈಪ್ ಮಾಡಿಕೊಡಿ. ಫೈನ್. SO ಅಂತ ಇದೆ, ಇಲ್ಲಿ ಸನ್ ಆಫ್ ಅಂತ ಇದೆಯಲ್ಲ, ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ ಆದ್ರೂ ಕೂಡ ಹೇಳ್ತೀನಿ. ಇಲ್ಲಿ ಪೇರೆಂಟ್ ಅಥವಾ ಗಾರ್ಡಿಯನ್ ನೀವು ಯಾರು ಹೆಸರು ಕೊಟ್ಟಿದ್ದೀರಲ್ಲ ಅರ್ಜಿದಾರರಾಗಿ, ಅವ್ರ ತಂದೆ, ಮಗುನ ತಂದೆ ಅಲ್ಲ, ಅವ್ರ ತಂದೆ. ಈಗ ಪೇರೆಂಟ್ ತಂದೆ ಹೆಸರು ಪ್ರಕಾಶ್ ಅಂತ ಇದ್ರೆ ಪ್ರಕಾಶ್ ಸನ್ ಆಫ್, ಈ ಪ್ರಕಾಶ್ ಅವ್ರ ತಂದೆ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಹಾಕೋಬೇಕಾಗುತ್ತೆ. ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬಿಕಾಸ್ ಇನ್ನು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಫಾರ್ಮೆಟ್ ಸೇಮ್ ಇರುತ್ತೆ. ಇದನ್ನ ಇಲ್ಲೇ ಕ್ಲಿಯರ್ ಮಾಡ್ಕೊಂಬಿಡಿ, ಓಕೆನಾ? ಅದಾದ್ಮೇಲೆ ಅಡ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಆಧಾರಲ್ಲಿ ನೀವು ಯಾರು ಅಪ್ಲಿಕೆಂಟ್ ಇದಿರಲ್ಲ ನಿಮ್ಮ ಆಧಾರನ ನೀವು ಅಟ್ಯಾಚ್ ಮಾಡಿ ಕೊಡ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಆಧಾರಲ್ಲಿ ಇರೋ ಅಡ್ರೆಸ್ ಅನ್ನ ಆಸ್ ಇಟ್ ಈಸ್ ಟೈಪ್ ಮಾಡ್ಕೊಡಿ. ಅಂಡ್ ಆಧಾರ್ ನಂಬರ್ ಕೂಡ ಹಾಕೊಂಡ್ರೆ ಒಳ್ಳೇದು. ಫೈನ್. ಆಧಾರ್ ನಂಬರ್ ಯಾರ್ದಿರ್ಬೇಕು? ನಿಮ್ದೆ, ಅಪ್ಲಿಕೆಂಟ್ ಇರಬೇಕು, ಯಾರು ಅಪ್ಲೈ ಮಾಡ್ತಿದ್ದೀರಲ್ಲ ಅವ್ರದ್ದಿರ್ಬೇಕು. ದೆನ್ ಓಲ್ಡ್ ನೇಮ್ ಆಫ್ ಚೈಲ್ಡ್ ಅಂತ ಇದೆಯಲ್ಲ, ಅಥವಾ ನ್ಯೂ ನೇಮ್ ಆಫ್ ಚೈಲ್ಡ್ ಅಂತ ಏನಿದೆಯಲ್ಲ, ಸೊ ಇಲ್ಲಿ ತೋರಿಸಿದೆ ನೋಡಿ ಬೋಲ್ಡ್ ಲೆಟ್ರಲ್ಲಿ. ಇಲ್ಲಿ ನಿಮ್ಮ ಮಗು ಓಲ್ಡ್ ಹೆಸರು ಏನಿದೆ, ನಿಮ್ಮ ಮಗುದ ಹಳೆ ಹೆಸರು ಏನಿದೆ ಅದನ್ನ ಕೊಡಿ, ಓಲ್ಡ್ ನೇಮ್ ಜಾಗದಲ್ಲಿ ಅದನ್ನ ತೆಗೆದು ನ್ಯೂ ನೇಮಲ್ಲಿ ಅಕಾರ್ಡಿಂಗ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ಮೈನರ್ ಮಗುವಿನ ತಂದೆ ಅಥವಾ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ ಈ ಅಫಿಡವಿಟ್ಗೆ ಸಿಗ್ನೇಚರ್ ಮಾಡಬೇಕಾಗುತ್ತೆ, ಮಗುವುದು ಸಿಗ್ನೇಚರ್ ಬೇಕಾಗಿಲ್ಲ, ಓಕೆನಾ? ಸೊ ನೀವು ಯಾರು ಅಪ್ಲಿಕೆಂಟ್ ಇದ್ದೀರಲ್ಲ, ಯಾರು ಅಪ್ಲಿಕೆಂಟ್ ಯಾಗಿ ಹೆಸರು ಟೈಪ್ ಮಾಡಿದ್ದೀರಿ ಅವರು ಮಾತ್ರ ಸಿಗ್ನೇಚರ್ ಮಾಡಬೇಕಾಗುತ್ತೆ, ಮಗು ಸಿಗ್ನೇಚರ್ ಬೇಕಾಗಿಲ್ಲ. ಈ ಜಾಗದಲ್ಲಿ ಮತ್ತೆ ಫೋಟೋ ಕೂಡ ಅಂಟಿಸಿ, ಓಕೆ? ಸೊ ಇಷ್ಟನ್ನು ಸ್ಟ್ಯಾಂಪ್ ಪೇಪರ್ ಮೇಲೆ ಪ್ರಿಂಟ್ ಹಾಕ್ಸ್ಕೊಂಡು ನೋಟ್ರಿ ಮಾಡಿಸ್ಕೊಡಿ, ಅಷ್ಟೇ, ರೆಡಿ ಆಯಿತು ಈ ಡಾಕ್ಯುಮೆಂಟ್. ಇಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇನ್ ಕೇಸ್ ಮಗುದು ಏನಾದರೂ ಸರ್ನೇಮ್ ಚೇಂಜ್ ಇದ್ರೆ ಅಥವಾ ಅಡ್ಡ ಹೆಸರು ಅಂತ ಕರಿತೀವಲ್ವಾ, ಅದೇನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ನೋಟ್ರಿ ಬದಲಾಗಿ ನೋಟ್ರಿ ಮಾಡಬೇಕಾಗಿಲ್ಲ. ನೀವು ನೋಟ್ರಿ ಪ್ಲೇಸಲ್ಲಿ ನೀವು ಈ ಅಫಿಡವಿಟ್ಗೆ ಇಷ್ಟೇ ಮ್ಯಾಟ್ರನ್ನ ಟೈಪ್ ಮಾಡಿಕೊಂಡು ಮ್ಯಾಜಿಸ್ಟ್ರೇಟ್ ಇದಾರಲ್ಲ, ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರೆ ಅವರಿಂದ ಸೈನ್ ಮಾಡಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ನೇಮ್ ಚೇಂಜ್ ಫಾರ್ ಮೇಜರ್ ವಿಡಿಯೋದಲ್ಲಿ, ಅಂದರೆ ದೊಡ್ಡವರಿಗೆ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಲ್ಲ, ಅಲ್ಲಿ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಡಿ. ಇದೆಲ್ಲ ಆದಮೇಲೆ ಅಫಿಡವಿಟ್ ಕಾಪಿ ತಗೊಳ್ಳಿ. ಅಫಿಡವಿಟ್ ಎಲ್ಲ ರೆಡಿ ಆಯ್ತಲ್ಲ, ಇವರ ಕಾಪಿಯನ್ನು ತಗೊಂಡು ನಿಮ್ಮ ರೆಫರೆನ್ಸ್ಗೆ ಇಟ್ಕೊಡಿ, ಯಾಕಂದರೆ ಒರಿಜಿನಲ್ ಅನ್ನು ನೀವು ಪೋಸ್ಟ್ ಮುಖಾಂತರ ಗೆಜೆಟ್ ಆಫೀಸಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಆಲ್ರೈಟ್. ಅಫಿಡವಿಟ್ ಆದಮೇಲೆ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ, ಮಗು ನೇಮ್ ಚೇಂಜ್ ಮಾಡ್ತಿದ್ದೀವಿ ಅಂತ. ಇಲ್ಲಿ ಕೆಲವ್ರು ಹೇಳ್ತಾರೆ ಒಂದು ನ್ಯೂಸ್ ಪೇಪರಲ್ಲಿ ಕೊಡಬೇಕಾ ಅಥವಾ 2 ನ್ಯೂಸ್ ಪೇಪರಲ್ಲಿ ಕೊಡಬೇಕಾ ಈ ಅಡ್ವರ್ಟೈಸ್ಮೆಂಟ್ನ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ ಇದೆ, ಅದನ್ನ ಈ ಜನಗಳೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಅಫಿಷಿಯಲ್ ಆಗಿ ಗೆಜೆಟ್ ಆಫೀಸ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಒಂದಾದರೆ ಸಾಕು, ಆ್ಯಂಡ್ ಎಲ್ಲೂ ಕೂಡ ಅವರು 2 ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಸ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ನೀವು ಬೆಸ್ಟ್ ಅಂದರೆ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಪ್ರಿಪೇರ್ ಮಾಡಿ ಆ್ಯಂಡ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮ್ಮ ಎಲ್ಲ ಪರ್ಪಸ್ಗೂ ಅದು ಸರ್ವ್ ಆಗುತ್ತೆ. ಇನ್ ಕೇಸ್ ಕನ್ನಡ ರೀಜನಲಲ್ಲಿ ಯಾವ್ದಾದ್ರು ಬೇಕು ಅಂದರೂ ಕೂಡ ಇಂಗ್ಲೀಷ್ನ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರು ನೀವು ಥಿಂಗ್ಸ್ನ ಸೆಟಲ್ ಮಾಡ್ಕೋಬೇಕು ಅಂದರೂ ಕೂಡ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಇರೋದು ನಿಮಗೆ ಆಲ್ಮೋಸ್ಟ್ ಪರ್ಪಸ್ಸು ಸರ್ವ್ ಆಗುತ್ತೆ ಅಂತ. ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಫಾರ್ಮೆಟ್ ಹೇಗಿರುತ್ತೆ ಅಂತ ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಇದೇ ಥರ ಟೈಪ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿ ಪೇರೆಂಟ್ಸ್ ನೇಮ್ ಆ್ಯಂಡ್ ಚೈಲ್ಡ್ ನೇಮ್ ಅಂತ ಹೇಗೆ ಟೈಪ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಹೇಳಿದೆ ಅಲ್ವಾ, ಅದೇ ಥರ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಅಫಿಡವಿಟ್ ಡೇಟ್ ಇದೆ ನೋಡಿ, ಅಡಿಷನಲ್ ಏನಿದೆ ಅದನ್ನು ಮೆನ್ಷನ್ ಮಾಡಿ. ಅಫಿಡವಿಟ್ ಏನು ಮಾಡಿಸ್ಕೊಂಡಿದ್ದೀರಲ್ಲ ಅದರ ಡೇಟ್ ಏನಿದೆ ಅದನ್ನು ಹಾಕಿ, ನಿಮಗೆ ಇಲ್ಲಿ ನೋಟ್ರಿ ಮಾಡಿರೋ ಅಡ್ವೊಕೇಟ್ ನೇಮ್ ರಿಪ್ಲೇಸ್ ಮಾಡ್ಕೊಳ್ಳಿ ಆ್ಯಂಡ್ ಅವರ ರಿಜಿಸ್ಟರ್ ನಂಬರನ್ನು ಹಾಕಿ. ಸೊ ಇಷ್ಟು ಮಾಡ್ತು ಅಂದರೆ ನಿಮ್ಮ ನ್ಯೂಸ್ ಪೇಪರ್ದು ಅಡ್ವರ್ಟೈಸ್ಮೆಂಟ್ಗೆ ಏನು ಕೊಡಬೇಕು ಅದು ರೆಡಿ ಆಗುತ್ತೆ. ಆ್ಯಂಡ್ ನೀವು ಯಾವುದೇ ಬ್ರೋಕರ್ ಮುಖಾಂತರ ಮಾಡ್ಕೋಬೋದು ಈ ಕೆಲಸನ, ಅಥವಾ ಡೈರೆಕ್ಟ್ ನ್ಯೂಸ್ ಪೇಪರ್ ಆಫೀಸಿಗೆ ಹೋಗಿ ನೀವು ಅಲ್ಲಿ ಒಂದಿಷ್ಟು ಫೀಸ್ ಕೊಟ್ಟು ನಿಮ್ಮ ಈ ಅಡ್ವರ್ಟೈಸ್ಮೆಂಟ್ ಏನಿದೆ ಅದನ್ನು ಮಾಡ್ಕೋಬೋದು. ಈ ಮ್ಯಾಟರ್ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಮ್ಯಾಟರ್ನ ತಗೊಂಡೋಗಿ ಜೊತೆಗೆ ಒಂದು ಅಫಿಡವಿಟ್ ಕಾಪಿಯನ್ನು ತಗೊಂಡೋಗಿ
ಒರಿಜಿನಲ್ ಬೇಡ, ಕಾಪಿಯನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಅವ್ರಿಗೆ ನ್ಯೂಸ್ ಪೇಪರ್ ಅವ್ರಿಗೆ ಕೊಟ್ಟರೆ ಮಾತ್ರ ಅವರು ಅದನ್ನ ಬ್ಯಾಕಪ್ ಡಾಕ್ಯುಮೆಂಟ್ ಆಗಿ ಇಟ್ಕೊಂಡು ಅದನ್ನ ಅವರು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕ್ಲಿಯರ್? ಇಲ್ಲಿ ಇನ್ನೊಂದು ವಿಷಯ, ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡಿ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬಹುದು. ಈ ಸರ್ವಿಸ್ನ ಅವರು ಆನ್ಲೈನಲ್ಲೂ ಕೂಡ ಮಾಡಿದ್ದಾರೆ. ಸೊ ಈ ಬಗ್ಗೆ ನಾನು ನೀವಿಲ್ಲಿ ವಿತೌಟ್ ಬ್ರೋಕರ್ ಅಥವಾ ನಾವು ಎಲ್ಲೂ ಆಫೀಸಿಗೆ ಹೋಗಿದ್ದೇನೆ ನಮ್ಮ ಕಂಪ್ಯೂಟ್ರಲ್ಲೇ ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡು ಈ ಕೆಲಸನ ಮಾಡ್ಕೋಬಹುದು ಅಂತ ಕೆಲವೊಂದಿಷ್ಟು ಜನ ಕೇಳ್ತಾರೆ. ಹಾಗಾಗಿ ಈ ಚಾನಲಲ್ಲಿ ಅದು ಕೂಡ ಅವೈಲೇಬಲ್ ಇದೆ, ಅದನ್ನು ಕೂಡ ನೋಡಿ ಯೂಸ್ ಮಾಡ್ಕೊಳ್ಳಿ ಇನ್ ಕೇಸ್ ಬೇಕು ಅಂದರೆ. ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಆದಮೇಲೆ ಆ ಒರಿಜಿನಲ್ ನ್ಯೂಸ್ ಪೇಪರ್ಗಳನ್ನು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಒಂದು 10 ಕಾಪಿನ ಖರೀದಿ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ಯಾವ ಡೇಟಿಗೆ ಬಂದಿರುತ್ತಲ್ವ ಒಂದು 10 ಪೇಪರ್ಸ್ನ ನೀವು ತೊಗೊಂಡು ಮನೇಲಿ ಇಟ್ಕೊಳ್ಳಿ. ನಿಮ್ಮ ಫ್ಯೂಚರಲ್ಲಿ ಏನಾದರೂ ಒರಿಜಿನಲ್ ಕಾಪಿ ಬೇಕು ಅಂತ ಯಾವ್ದಾದ್ರು ಆಫೀಸಲ್ಲಿ ಕೇಳ್ತು ಅಂತಂದ್ರೆ ನಿಮಗೆ ಇರುತ್ತೆ. ಯಾಕಂದ್ರೆ ಅದು ಹಳೆ ನ್ಯೂಸ್ ಪೇಪರ್ ಆಯಿತು ಅಂತಂದ್ರೆ ಮತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗ್ಬೋದು. ರೈಟ್, ಇದಾದ್ಮೇಲೆ ವೀಟ್ನೆಸ್ ಪ್ರೋಫಾರ್ಮಾ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಎಂಟ್ರಿಗಳು ಸೇಮ್ ಇದೆ, ಆಲ್ರೆಡಿ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡಲ್ಲ. ಸರಿಯಾಗಿ ರಿಪ್ಲೇಸ್ ಮಾಡ್ಕೊಡಿ. ಆ್ಯಂಡ್ ಒಂದು ವಿಷಯ, ಇಲ್ಲಿ ಸಿಗ್ನೇಚರ್ ಆಫ್ ಪೇರೆಂಟ್ ಅಂತ ಇದೆಯಲ್ಲ, ಅಲ್ಲಿ ನೀವು ಅಪ್ಲಿಕೆಂಟ್ ಯಾರಿದ್ದೀರಲ್ಲ ಅವ್ರು ಸೈನ್ ಮಾಡಬೇಕು, ಚೈಲ್ಡ್ ಸೈನ್ ಮಾಡಬಾರ್ದು. ಓಕೆ, ಇಲ್ಲಿ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಚೈಲ್ಡ್ ನೇಮ್ ರಿಪ್ಲೇಸ್ ಮಾಡ್ತಿರೋದ್ರಿಂದ ಚೈಲ್ಡ್ ನೇಮ್ ಚೈಲ್ಡ್ ಸಿಗ್ನೇಚರ್ ಹಾಕ್ಬೇಕೇನೋ ಅಂತ. ಹಾಗಾಗಿ ಇದನ್ನು ಸರಿಯಾಗಿ ಗಮನಿಸಿ. ಯಾರು ಅಪ್ಲಿಕೆಂಟ್ ಇದ್ದೀರಿ, ಅವರ ಪೇರೆಂಟ್ ಯಾರು ಅಪ್ಲೈ ಮಾಡ್ತಿದ್ದೀರಲ್ಲ ಅಥವಾ ಗಾರ್ಡಿಯನ್ ಯಾರು ಅಪ್ಲೈ ಮಾಡ್ತಿದ್ದೀರಲ್ಲ ಅವ್ರು ಮಾತ್ರ ಸೈನ್ ಮಾಡಬೇಕು. ವಿಟ್ನೆಸ್ 1 ಮತ್ತು 2 ಅಂತ ಇರೋ ಕಡೆ ನಿಮ್ಮ ಪರಿಚಯ ಇರೋ ಯಾರಾದರೂ ಸಹ ಇಲ್ಲಿ ಸೈನ್ ಮಾಡ್ಬೋದು. ಅವರ ಡೀಟೇಲ್ಸ್ ಹಾಕಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಕೂಡ ನಡೆಯುತ್ತೆ. ಬಟ್ ಇಲ್ಲಿ ಸಿಗ್ನೇಚರ್ ಮತ್ತು ವಿಟ್ನೆಸ್ ಡೀಟೇಲ್ಸ್ ಇದೆಯಲ್ಲ ಅದನ್ನು ಬ್ಲೂ ಇಂಕ್ ಪೆನ್ನಲ್ಲೇ ಬರೀರಿ. ಇದು ನೀವೇನಾದರೂ ಬ್ಲ್ಯಾಕ್ ಇಂಕಲ್ಲಿ ಬರೆದ್ರೆ ಅದನ್ನು ಕಾಪಿ ಅಂತ ಕನ್ಸಿಡರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒರಿಜಿನಲ್ ಡಾಕ್ಯುಮೆಂಟ್ ಥರ ಅದಕ್ಕೆ ಅನ್ಸೋದಕ್ಕೆ ಬ್ಲೂ ಇಂಕ್ ಪೆನ್ನಲ್ಲೇ ಅದನ್ನು ಪೆನ್ನಲ್ಲೇ ಬರೀರಿ. ಪೆನ್ನಲ್ಲೇ ಬರೆದು ಸೈನ್ ಮಾಡಿಸಿ ಅದನ್ನು ಕಳಿಸ್ಕೊಡಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವಿಟ್ನೆಸ್ ಪ್ರೋಫಾರ್ಮನ್ನ 2 ಒರಿಜಿನಲ್ ಕಾಪಿ ಮಾಡ್ಕೊಳ್ಳಿ. ಸೇಮ್ 2 ಕಾಪಿನ ಮಾಡ್ಕೊಳ್ಳಿ. ಒಂದು ಕಾಪಿ ಮಾಡ್ಕೊಂಡು ಅದನ್ನ ಮತ್ತೆ ಜೆರಾಕ್ಸ್ ಮಾಡ್ಕೊಂಡು 2 ಕಾಪಿ ಮಾಡಿ ಕಳಿಸ್ಬಿಡಿ. 2 ಕಾಪಿನ ಒರಿಜಿನಲ್ ಸೈನ್ಗಳನ್ನೇ ಇರಲಿ, 2 ಕಾಪಿ ಬೇಕಾದು. ಅದನ್ನು ಇದು ಕೂಡ ಬಿಡಿ ಹಾಳೆಯಲ್ಲಿದ್ದರೆ ಸಾಕು, ಇದಕ್ಕೇನು ಸ್ಟಾಂಪ್ ಪೇಪರ್ ಏನೂ ಬೇಕಾಗಿಲ್ಲ. ಬಿಡಿ ಹಾಳೆಯಲ್ಲಿ 2 ಕಾಪಿ ಮಾಡ್ಕೊಳ್ಳಿ. ಸೊ ರೆಡಿ ಮಾಡಿ ಇಟ್ಕೊಳ್ಳಿ ಅದನ್ನು ಕಳಿಸ್ಕೊಡೋದಕ್ಕೆ. ಆಲ್ರೈಟ್, ಇಷ್ಟಾದ ಮೇಲೆ ಈಗ ಒಂದು CD ತೊಗೊಳ್ಳಿ ಮಾರ್ಕೆಟಿಂದ. ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಮ್ಯಾಟ್ರನ್ನು MS ವರ್ಡಲ್ಲಿ ಟೈಪ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ಟೈಪ್ ಮಾಡಿಕೊಂಡು ನಿಮ್ಮ ಹೆಸರು ಅಥವಾ ಚೈಲ್ಡ್ ನೇಮ್ ಇತ್ಯಾದಿ ಏನಿದೆಯಲ್ಲ ಎಲ್ಲದರೂ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿ ಸೈನ್ ಮಾಡಿಬಿಡಿ. ಈ ಡಾಕ್ಯುಮೆಂಟಲ್ಲಿ ಯಾವುದೇ ರೀತಿ ಸೈನ್ ಬೇಕಾಗಿಲ್ಲ, ಯಾಕಂದರೆ ಇದು ಸಾಫ್ಟ್ ಕಾಪಿಲೇ ವರ್ಡ್ ಫೈಲಲ್ಲಿ ರೆಡಿ ಮಾಡಿಕೊಂಡು ಜಸ್ಟ್ ಟೈಪ್ ಮಾಡಿಕೊಂಡು ಈ ಡಾಕ್ಯುಮೆಂಟನ್ನು ಸೇವ್ ಮಾಡ್ಕೊಳ್ಳಿ ನಿಮ್ಮ ಕಂಪ್ಯೂಟರಲ್ಲಿ. ರೈಟ್, ಆಮೇಲೆ ಮಾರ್ಕೆಟಿಂದ CD ತಂದಿದ್ದೀರಲ್ಲ ಆ CD ಹಾಕ್ಕೊಂಡು ಈ ಡಾಕ್ಯುಮೆಂಟನ್ನು ಆ CDಗೆ ಬರ್ನ್ ಮಾಡಿ. ಸೊ ಅದನ್ನು ಕಾಪಿ ಮಾಡೋದು. ಈ ಫೈಲ್ ರೆಡಿ ಮಾಡ್ಕೊಂಡಿರೋ ಫೈಲ್ನ CD ಒಳಗಡೆ ಹಾಕೋದಕ್ಕೆ ಬರ್ನ್ ಅಂತ ಕರೀತೀವಿ, ಅಥವಾ ಕಾಪಿ ಮಾಡ್ಕೊಳ್ಳಿ ಅದ್ರ ಒಳಗಡೆ ಅಷ್ಟೇ. ಸೊ ಈ CDಗೆ ವರ್ಡ್ ಡಾಕ್ಯುಮೆಂಟ್ ಸರಿಯಾಗಿ ಕಾಪಿ ಆಗಿದೆಯಾ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದ್ರ ಒಳಗಡೆ ಇದು ಒಂದೇ ಫೈಲ್ ಇರಬೇಕು CDಯಲ್ಲಿ, ಮತ್ತೆ ಯಾವುದು ಫೈಲ್ ಇರಬಾರ್ದು, ಇದು ಒಂದೇ ಫೈಲ್ ಇರಬೇಕು. ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ದೆನ್ ಅದನ್ನು ಸೇಫಾಗಿ ಎತ್ತಿಟ್ಕೊಳ್ಳಿ ಹೊರಗಡೆ ತಗೊಂಡು. ಸೊ ನಿಮ್ಮ ಅಪ್ಲಿಕೇಶನ್ ಜೊತೆ ಈ CDನೂ ಕೂಡ ಅದ್ರ ಜೊತೆ ಕಳಿಸ್ಕೊಡ್ಬೇಕಾಗುತ್ತೆ ಗೆಜೆಟ್ ಆಫ್ ಇಂಡಿಯಾ ಆಫೀಸ್ಗೆ. ದೆನ್ ನಾವು ಇನ್ನೊಂದು ಫಾರ್ಮೆಟನ್ನು ರೆಡಿ ಮಾಡೋಣ. ಇದು CD ಸರ್ಟಿಫಿಕೇಟ್ ಅಂತ. ಇಲ್ಲಿ ನೋಡಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಎಲ್ಲ ಮ್ಯಾಟರ್ ರೆಡಿ ಇದೆ. ನೀವು ಇದೇ ಥರ ಟೈಪ್ ಮಾಡ್ಕೋಬೇಕು. ಆ್ಯಂಡ್ ನಾ ಎಲ್ಲೆಲ್ಲಿ ಬೋಲ್ಡ್ ಲೆಟರನ್ನು ಇಂಡಿಕೇಟ್ ಮಾಡಿದ್ದೀನಲ್ಲ ನಿಮಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಬಾಟಮಲ್ಲಿ ಪೇರೆಂಟ್ಸ್ ಸೈನ್ ಇದೆ, ಆಲ್ರೆಡಿ ಹೇಳಿದೆ, ಸೈನ್ ಮಾಡಿ. ನೀವು ಪೇರೆಂಟ್ ಇದ್ದರೆ ನಿಮ್ಮದು ಅಥವಾ ಗಾರ್ಡಿಯನ್ ಇದ್ದರೆ ನಿಮ್ಮದು, ನೀವು ಸೈನ್ ಮಾಡಬೇಕಾಗುತ್ತೆ. ಇದು ಕೂಡ ಪ್ಲೇನ್ ಪೇಪರಲ್ಲಿದ್ದರೆ ಸಾಕು, ಯಾವುದೇ ಸ್ಟಾಂಪ್ ಪೇಪರ್ ಬೇಕಾಗಿಲ್ಲ, ಒಂದು ಬಿಡಿ ಹಾಳೆಯಲ್ಲಿ ಮಾಡ್ಕೊಳ್ಳಿ ಸಾಕು. ದೆನ್ ಈಗ ರಿಕ್ವೆಸ್ಟ್ ಲೆಟರನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇದು ಇಲ್ಲಿದೆ ನೋಡಿ, ಇದೇ ಥರ ಟೈಪ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ ಆ್ಯಂಡ್ ಸಿಗ್ನೇಚರ್ ಹಾಕಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗಮನಿಸಿ, ಈ ಲೆಟರ್ಗೆ ನೀವು 2 ಅಪ್ಲಿಕೆಂಟ್ ಫೋಟೋಸನ್ನು ಅಂಟಿಸ್ಬೇಕಾಗುತ್ತೆ. ಅಂದರೆ ನೀವು ಪೇರೆಂಟ್ ಯಾರಿದ್ದೀರಿ ಅವ್ರು ಅಪ್ಲೈ ಮಾಡ್ತಿದ್ದೀರಲ್ವಾ, ಸೊ ನಿಮ್ಮ ಯಾರು ತಂದೆ ಅಪ್ಲೈ ಮಾಡ್ತಿದ್ರೆ ತಂದೆದು, ತಾಯಿ ಅಪ್ಲೈ ಮಾಡ್ತಿದ್ರೆ ತಾಯಿದು. ಸೊ ನಿಮ್ಮದು 2 ಫೋಟೋನ ಈ ಪೇಪರ್ ಮೇಲೆ ಅಂಟಿಸ್ಬೇಕಾಗುತ್ತೆ. ಅಥವಾ ಗಾರ್ಡಿಯನ್ ಇದ್ದರೆ ನಿಮ್ಮ 2 ಫೋಟೋಸ್ನ ಅಂಟಿಸಿ. ಇದ್ರ ಜೊತೆಗೆ ಇನ್ನೂ 2 ಫೋಟೋಸ್ ತೊಗೊಳ್ಳಿ, ಅದು ಮಗುದು. ಸೊ ಆ ಮಗುದು 2 ಫೋಟೋ ಜೊತೆಗೆ ನೀವು ಯಾರು ಅಪ್ಲಿಕೆಂಟ್ ಇದ್ದೀರಿ ಪೇರೆಂಟು ನಿಮ್ಮದು 2. ಸೊ 4 ಟೋಟಲ್ ಫೋಟೋಸನ್ನು ಇದ್ರ ಮೇಲೆ ಪೇಸ್ಟ್ ಮಾಡಿ. ದೆನ್ ಈ ಫೋಟೋಸ್ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಕ್ರಾಸ್ ಸೈನ್ ಮಾಡಬೇಕಾಗುತ್ತೆ. ಫೋಟೋದಲ್ಲಿ ಅರ್ಧ ಸೈನ್ ಬರಬೇಕು, ಪೇಪರ್ ಮೇಲೆ ಅರ್ಧ ಸೈನ್ ಬರಬೇಕು. ಸೊ ಆ ಥರ 4 ಫೋಟೋಸ್ಗಳಿಗೆ ಪೇರೆಂಟ ಮಾಡಬೇಕು, ಮತ್ತು ಮಗು ಸೈನ್ ಮಾಡಿಬಿಡಿ. 4 ಫೋಟೋಸ್ದು ನೀವು ಯಾರು ಅಪ್ಲಿಕೆಂಟ್ ಇದ್ದೀರಿ ಅವರೇ ಕ್ರಾಸ್ ಸೈನ್ ಮಾಡಿ.
ಓಕೆ, ನಾನು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಮಗು ಸೈನ್ ಬೇಡ. ನೀವು ಅಪ್ಲಿಕೆಂಟ್ ಯಾರಿದ್ದೀರಲ್ಲ, ಪೇರೆಂಟ್ ಅಥವಾ ಗಾರ್ಡಿಯನ್, ನೀವು 4 ಫೋಟೋಸ್ ಮೇಲೆ ಸೈನ್ ಮಾಡಿ ಆ್ಯಂಡ್ ಎತ್ತಿಟ್ಕೊಳ್ಳಿ ಕಳಿಸೋದಕ್ಕೆ. ನೆಕ್ಸ್ಟ್, ಪ್ರೂಫ್ ಆಫ್ ಐಡೆಂಟಿಟಿ ಅಥವಾ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದೆ. ಸೊ ಯೂಶಲಿ ಇಲ್ಲಿ ಆಧಾರ್ ಕೊಟ್ಟರೆ ಸಾಕು, ಎಲ್ಲರ ಹತ್ರನೂ ಆಧಾರ್ ಇರುತ್ತೆ, ಅದು ಇದೆರಡು ಅಡ್ರೆಸ್ ಪ್ರೂಫು ಅಥವಾ ಐಡೆಂಟಿಟಿ ಪ್ರೂಫನ್ನ ಸರ್ವ್ ಮಾಡುತ್ತೆ. ಸೊ ಇದನ್ನು ಕೂಡ ಅಪ್ಲಿಕೇಶನ್ ಜೊತೆ ಕಳಿಸ್ಕೊಡ್ಬೇಕಾಗುತ್ತೆ. ನಿಮ್ಮ ಆಧಾರ್ ಅಪ್ಲಿಕೆಂಟ್ ಯಾರಿದ್ದೀರಿ, ಪೇರೆಂಟ್ ಅಥವಾ ಗಾರ್ಡಿಯನ್, ನಿಮ್ದಾಗಿರ್ಬೇಕದು. ಇದರ ಜೊತೆಗೆ ಮಗುದು ಕೂಡ ಬರ್ತ್ ಸರ್ಟಿಫಿಕೇಟ್, ಮತ್ತೆ ಇನ್ ಕೇಸ್ ಮಗು ವಯಸ್ಸು 5 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಮಗುದು ಆಧಾರ್ ಕೂಡ ಕಳಿಸ್ಕೊಡ್ಬೇಕಾಗುತ್ತೆ, ಎರಡೂ ಕೂಡ. ಅಂದ್ರೆ ದೆನ್ ಪೇಮೆಂಟ್ ರಿಸಿಪ್ಟ್. ಸೊ ಪೇಮೆಂಟ್ ರಿಸಿಪ್ಟ್ ನಾನು ಹೇಳಿದ್ನಲ್ಲ, ಮೈನರ್ ನೇಮ್ ಚೇಂಜಿಗೆ ಆಗುವಂಥ ಫೀ ಎಷ್ಟಿದೆ ಅಂದರೆ 1700. ಇದು ಗೌರ್ಮೆಂಟ್ ಫೀನೇ ಇದೆ. 1700 ರೂಪಾಯಿನ ನೀವು ಭಾರತ್ ಕೋಶಲ್ಲಿ ಪೇ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ ಫೀಯನ್ನು ಹೇಗೆ ಪೇ ಮಾಡೋದು ಅನ್ನೋದಕ್ಕೆ ನಾನು ಸೆಪರೇಟ್ ವಿಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ಈ ಫೀಯನ್ನು ಪೇ ಮಾಡಿ ಆ್ಯಂಡ್ ಅದರ ರಿಸಿಪ್ಟ್ ಕೂಡ ಬರುತ್ತೆ, ಅದನ್ನು ಕೂಡ ಪ್ರಿಂಟ್ ತೊಗೊಂಡು ಇಟ್ಟಿಟ್ಕೊಳ್ಳಿ. ಓಕೆ, ಇಷ್ಟೇ ಡಾಕ್ಯುಮೆಂಟ್ಸ್ ಇರೋದು. ಇದೆಲ್ಲ ಡಾಕ್ಯುಮೆಂಟ್ಸನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ, ನಿಮಗೆ ತಿಳಿಸಿದ್ದೀನಿ. ಈಗ ಇಲ್ಲಿ ಎಲ್ಲದನ್ನು ಒಂದು ಲಿಸ್ಟ್ ನೋಡೋಣ, ಏನೇನೆಲ್ಲ ನೀವು ಸರಿಯಾಗಿ ಜೋಡಿಸ್ಕೊಂಡು ಅದನ್ನು ಹೇಗೆ ಕಳಿಸ್ಕೊಡೋದು ಅನ್ನೋದ್ರ ಬಗ್ಗೆ. ನಾನು ಇಲ್ಲಿ ಅಫಿಡೇವಿಟ್ ಏನಿದೆ, ನೀವು ಒಂದು ಅಫಿಡೇವಿಟ್ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಆ ಅಫಿಡೇವಿಟನ್ನು ಒಂದು ಒರಿಜಿನಲ್ ಕಳಿಸ್ಕೊಡಿ. ಕಾಪಿ ಅಲ್ಲ, ಜೆರಾಕ್ಸ್ ಕಾಪಿ ಅಲ್ಲ, ಒರಿಜಿನಲ್ ಅವ್ರು ಕೇಳ್ತಾರೆ. ಸೊ ಒರಿಜಿನಲ್ ಕಾಪಿಯನ್ನು ನೀವು ಅವ್ರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಒರಿಜಿನಲ್ ಒಂದು ಕಾಪಿ ಕಳಿಸ್ಕೊಡ್ಬೇಕಾಗುತ್ತೆ. ಯಾವ ಪೇಜಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್, ನಿಮ್ಮ ಮಗುದು ಹೆಸರು ಚೇಂಜ್ ಆಗಿರುವಂಥ ಬಾಕ್ಸ್ ಏನು ಕಾಣಿಸ್ಕೊಡುತ್ತಲ್ಲ, ಆ ಪೇಜನ್ನು ಒಂದು ಒರಿಜಿನಲ್ ಎತ್ತಿಟ್ಕೊಂಡು ಸಾಧ್ಯ ಆದರೆ ಆ ಬಾಕ್ಸನ್ನು ಹೈಲೈಟರಿಂದ ಹೈಲೈಟ್ ಮಾಡಿ, ಸೊ ದಟ್ ಅವ್ರಿಗೆ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಬೇಗನೆ ಪ್ರೊಸೆಸ್ ಮಾಡುತ್ತಾರೆ. ಸೊ ಹಾಗಾಗಿ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗಿರುವಂಥ ಆ ಪೇಜನ್ನು, ಒರಿಜಿನಲ್ ಪೇಜನ್ನು ಒಂದು ಕಾಪಿನ ಎತ್ತಿಟ್ಕೊಳ್ಳಿ ಅಫಿಡೇವಿಟ್ ಜೊತೆ. ಇದಾದಮೇಲೆ ನೆಕ್ಸ್ಟ್ ವಿಟ್ನೆಸ್ ಪ್ರೊಫಾರ್ಮಾ ಅಂತ ತೋರಿಸ್ದೆ, ಇದನ್ನು ಮಾತ್ರ 2 ಕಾಪೀಸ್ ಒರಿಜಿನಲ್ ಕಳಿಸ್ಕೊಡ್ಬೇಕು. ಇದು ಯಾಕೆ ಒರಿಜಿನಲ್ ಕಳಿಸ್ಕೊಡ್ಬೇಕು ಅಂತ ಆಲ್ರೆಡಿ ನಾನು ಹೇಳಿದೆ. ಬ್ಲೂ ಇಂಕ್ ಪೆನ್ನಲ್ಲಿ ಸೈನ್ ಮಾಡಿಕೊಂಡು ವಿಟ್ನೆಸ್ಗಳ ಸಿಗ್ನೇಚರ್ ಮಾಡಿಸ್ಕೊಂಡು, ಇದು ಮಾತ್ರ ಜೆರಾಕ್ಸ್ ಕಳಿಸ್ಬೇಡಿ, 2 ಕಾಪಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಇದು ಕೂಡ ಪ್ಲೇನ್ ಪೇಪರಲ್ಲಿದ್ದರೆ ಸಾಕು ಅಂತ ಹೇಳಿದೆ. ಇದಾಯ್ತಲ್ವಾ. ಇದಾದಮೇಲೆ CD ವಿತ್ ಮ್ಯಾಟರ್ ಇನ್ ವರ್ಡ್ ಫಾರ್ಮೆಟ್ ಅಂತ ಏನಿದೆ, ನೀವೇನು CD ಗೆ ವರ್ಡ್ ಫೈಲನ್ನು ಕಾಪಿ ಮಾಡಿದಿರಲ್ಲ, ಬರ್ನ್ ಮಾಡಿದಿರಲ್ಲ, ಆ CD ಸರಿಯಾಗಿ ಒಂದು ಬಬಲ್ ಪೇಪರಲ್ಲಿ ಸುತ್ತಿ. ಯಾಕಂದರೆ ಇದು ಎನ್ವಲಪಲ್ಲಿ ನೀವು ಕಳಿಸೋದ್ರಿಂದ ಏನಾದರೂ ಅದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಡಿಸ್ಪ್ಯಾಚ್ ಮಾಡಬೇಕಾದ್ರೆ. ಅದರೊಂದು ಬಬಲ್ ಪೇಪರಲ್ಲಿ ಹಾಕಿ ಎನ್ವಲಪಲ್ಲಿ ಒಳಗಡೆ ಇಟ್ಟರೆ ಅದಕ್ಕೇನು ಹಾರ್ಮ್ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಕೇರ್ ಮಾಡಿ. ಎನ್ವಲಪನ್ನು ಒಳಗಡೆ ಹಾಕಬೇಕಾದ್ರೆ CD ಸರಿಯಾಗಿ ಬಬಲ್ ಪೇಪರ್ ಸಿಗುತ್ತಲ್ಲ ಅದರಲ್ಲಿ ಸುತ್ತಿ ಅದ್ರ ಜೊತೆ ಇಟ್ಕೊಳ್ಳಿ. ದೆನ್ CD ಸರ್ಟಿಫಿಕೇಟ್ ರೆಡಿ ಮಾಡಿದ್ದೀರಲ್ಲ ಆಲ್ರೆಡಿ, ಇದನ್ನು 1 ಕಾಪಿ ಸಾಕು ಸೈನ್ ಮಾಡಿರೋದು. ಇದಾದಮೇಲೆ ರಿಕ್ವೆಸ್ಟ್ ಲೆಟರ್ ನೋಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಹೇಳಿದ್ನಲ್ಲ, 4 ಸೆಲ್ಫ್ ಅಟೆಸ್ಟೆಡ್ ಫೋಟೋಸ್ ಇರಬೇಕು, 2 ಪೇರೆಂಟ್ಸ್, 2 ಚೈಲ್ಡ್ ವಿತ್ ಕ್ರಾಸ್ ಸೈನ್ಡ್, ಅಂದರೆ ಅರ್ಧ ಸೈನ್ ಫೋಟೋ ಅರ್ಧ ಸೈನ್ ಪೇಪರ್ ಮೇಲೆ ಬರೋ ಥರ ಸೈನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕೂಡ 1 ಕಾಪಿ ಸಾಕು. ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ಗೆ ಯೂಶಲಿ ಆಧಾರ್ ಸಾಕು. ಸೊ ನೀವು ಯಾರು ಪೇರೆಂಟ್ ಅಪ್ಲೈ ಮಾಡ್ತಿದ್ದೀರಿ, ನಿಮ್ಮದು 1 ಕಾಪಿ ಆಧಾರ್ ಜೆರಾಕ್ಸ್ ಕಾಪಿನ ಕಳಿಸ್ಕೊಡಿ, ಎತ್ತಿಟ್ಕೊಳ್ಳಿ. ದೆನ್ ಚೈಲ್ಡ್ದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಂಪಲ್ಸರಿ, 1 ಕಾಪಿ ಜೆರಾಕ್ಸ್ ಕಾಪಿ. ಆ್ಯಂಡ್ ಇನ್ ಕೇಸ್ 5 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಮಗುಗೆ, 18 ವರ್ಷಗಳಿಂದ ಕೆಳಗಡೆ ಇರೋರಿಗೆ ಇದು ಮಾಡ್ತಿದ್ದೀವಲ್ವ, 5 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ವಯಸ್ಸು, ಆಧಾರ್ ಕಾರ್ಡ್ ಕೂಡ ಅವ್ರು ಕೇಳ್ತಾರೆ. ಹಾಗಾಗಿ 1 ಕಾಪಿನ ಅವ್ರಿಗೆ ಇದ್ರ ಜೊತೆ ಕಳಿಸ್ಕೊಡ್ಬೇಕಾಗುತ್ತೆ. ಆಲ್ ರೈಟ್. ಪೇಮೆಂಟ್ ರಿಸಿಪ್ಟ್ ಕೂಡ ಕಳಿಸ್ಕೊಡ್ಬೇಕಾಗುತ್ತೆ ಇದ್ರ ಜೊತೆಗೆ. ಇದಕ್ಕಿರುವಂಥ ಈ ಪ್ರೊಸೆಸ್ಗಿರುವಂಥ ಗೌರ್ಮೆಂಟ್ ಫೀ ಬಂದು 1700 ರೂಪಾಯಿ, 1700 ರುಪೀಸ್. ಸೊ ಹಾಗಾಗಿ ಈ ಫೀಯನ್ನು ನೀವು ಭಾರತ್ ಕೋಶ್ ಅಂತ ಪೋರ್ಟಲ್ ಇದೆ, ಆ ಪೋರ್ಟಲ್ನಲ್ಲಿ ನೀವು ಹೋಗಿ ಈ ಫೀಯನ್ನು ಪೇ ಮಾಡಿ ಅಲ್ಲೊಂದು ರಿಸಿಪ್ಟ್ ಬರುತ್ತೆ, ಆ ರಿಸಿಪ್ಟನ್ನು ಪ್ರಿಂಟ್ ತೊಗೋಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸರಿಯಾಗಿ ಜೋಡಿಸ್ಕೊಂಡು ಸರಿಯಾಗಿ ಸ್ಟೇಪಲ್ ಮಾಡಿ. ಆ್ಯಂಡ್ ದೆನ್ ಒಂದು A4 ಸೈಜ್ ಎನ್ವಲಪ್ ತೊಗೊಳ್ಳಿ, ಸಿಗುತ್ತೆ ಅಂಗಡಿಗಳಲ್ಲಿ. ಸೊ ಅದನ್ನು ತೊಗೊಂಡು ಈ ಅಡ್ರೆಸ್ಸನ್ನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಅಡ್ರೆಸ್ಸನ್ನು ಅದ್ರ ಮೇಲೆ ಟು ಅಡ್ರೆಸ್ ಅಂತ ಬರೆದು, ಹಾಗೆಯೇ ನಿಮ್ಮ ಫ್ರಮ್ ಅಡ್ರೆಸ್ ಕೂಡ ಕ್ಲಿಯರಾಗಿ ಬರೀರಿ ಅದ್ರ ಮೇಲೆ, ಇದು ತುಂಬ ಇಂಪಾರ್ಟೆಂಟ್. ಅದ್ರ ಮೇಲೆ ನಿಮ್ಮ ಫ್ರಮ್ ಅಡ್ರೆಸ್ ಬರೆದು ಅದ್ರ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಾಕಿ ನೀವು ಸರಿಯಾಗಿ. ಎನ್ವಲಪ್ಪನ್ನು ಸರಿಯಾಗಿ ಕ್ಲೋಸ್ ಮಾಡಿ, ಸಾಧ್ಯವಾದರೆ ಸೆಲ್ಲೋ ಟ್ಯಾಪ್ ಹಾಕಿ, ಗ್ಲೂ ಸ್ಟಿಕ್ ಹಾಕಿ ಬಿಚ್ಕೊಳ್ಬಾರ್ದು. ಅಲ್ಲಿ ರೀಚ್ ಆಗೋರಿಗೆ ಒಂದು 4-5 ಡೇಸ್ ಆಗ್ಬೋದು, ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಕಳಿಸಿದ್ರೆ ಅದು ಬಿಚ್ಕೋಬಾರ್ದು. ಆ ಥರ ನೀವು ಸರಿಯಾಗಿ ಕ್ಲೋಸ್ ಮಾಡಿಕೊಂಡು ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇಷ್ಟು ಪ್ರೊಸೀಜರ್ ಮಾಡಿದರೆ ನಿಮ್ಮದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ ನಿಮ್ಮ ನೋಟಿಫಿಕೇಶನ್ ಆಗುತ್ತೆ. ಗೆಜೆಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಏನು ಎವ್ರಿ ಸ್ಯಾಟರ್ಡೇ ಬರುತ್ತಲ್ಲ, ಹೌದಾಗುತ್ತೆ. ಸೊ ಈಗ ಇನ್ನೊಂದಷ್ಟು ಪ್ರಶ್ನೆಗಳು ನಿಮಗೆ ಇರುತ್ತೆ, ಆ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕೇಳ್ಬೋದು ಎಷ್ಟು ದಿನ ಆಗುತ್ತೆ ಪಬ್ಲಿಷ್ ಆಗೋಕ್ಕೆ ಅಂತ.
ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸಿದಿನಲ್ಲ ಇದೇ ಥರ ಸರಿಯಾಗಿ ನೀವು ಎಲ್ಲ ಟೈಪ್ ಮಾಡಿಕೊಂಡು ಯಾವುದೇ ತಪ್ಪಿಲ್ಲದೆ ಕಳಿಸಿದರೆ ಏನೇನೂ ಸಮಸ್ಯೆ ಆಗಲ್ಲ. ಒಂದು ಎಸ್ಟಿಮೇಟೆಡ್ ಟೈಮ್ ಅಂದರೆ 45ರಿಂದ 60 ದಿನಗಳ ಒಳಗಾಗಿ ಇದು ಪಬ್ಲಿಷ್ ಆಗುತ್ತೆ. ಯಾಕಂದರೆ ನಿಮ್ಮ ಥರ ಸುಮಾರು ಜನ ರಿಕ್ವೆಸ್ಟ್ ಕಳಿಸಿರ್ತಾರೆ, ಹಾಗಾಗಿ ಎಲ್ಲದು ಕ್ಯೂ ಅಲ್ಲಿ ಇರುತ್ತೆ. ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಪಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದನ್ನ ಚೆಕ್ ಮಾಡ್ಕೊಳ್ತಾ ಇರಿ. ಈ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಹೇಗೆ ಆನ್ಲೈನ್ ಚೆಕ್ ಮಾಡ್ಕೋಬೇಕು ಈ ಎವ್ರಿ ಸ್ಯಾಟರ್ಡೆ ಬರುವಂಥ ಗೆಜೆಟ್ ಆಫ್ ನೋಟಿಫಿಕೇಶನ್ ಅಂತ ಬೇರೆ ವಿಡಿಯೋದಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಇನ್ ಕೇಸ್ ನಿಮ್ಮ ನೋಟಿಫಿಕೇಶನ್ ಲೇಟ್ ಆಗ್ತಿದೆ ಅಂದರೆ ಅಥವಾ ತುಂಬ ದಿನ ಆಯಿತು ಏನು ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ನಿಮ್ಮ ಅಪ್ಲಿಕೇಶನಲ್ಲಿ ತಪ್ಪಿರುತ್ತೆ ಅಂತ. ಹಾಗಾಗಿ ಆ ಅಡ್ರೆಸ್ಗೆ ನೀವೇನು ಕೊಟ್ಟಿದ್ದೀರಲ್ಲ ನಿಮ್ಮ ಅಡ್ರೆಸ್ಗೆ ಅವರು ಲೆಟ್ರ್ ಕೂಡ ಕಳಿಸ್ತಾರೆ, ಅಂದರೆ ರಿಪ್ಲೈ ಮಾಡ್ತಾರೆ, ನಿಮಗೆ ಈ ಮಾಹಿತಿನ ನೀವು ಸರಿಯಾಗಿ ಕೊಟ್ಟಿಲ್ಲ, ಇದನ್ನು ಅಟೆಸ್ಟೆಡ್ ಮಾಡಿ ಕಳಿಸಿ, ಇನ್ನೊಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ ಇದನ್ನು ಕಳಿಸಿ ಅಂತೆಲ್ಲ ಅವರು ಸರಿಯಾಗಿ ಮೆನ್ಷನ್ ಮಾಡಿ ನಿಮಗೆ ನಿಮ್ಮ ಅಡ್ರೆಸ್ ನೀವೇನು ಫ್ರಮ್ ಅಡ್ರೆಸ್ ಅಂತ ಕೊಟ್ಟಿರ್ತೀರಲ್ಲ ನಿಮ್ಮದು ಆ ಅಡ್ರೆಸ್ಸಿಗೆ ಅವರು ಲೆಟ್ರ್ ಕಳಿಸ್ತಾರೆ. ಫೋನ್ ಮಾಡಲ್ಲ, ಅವರು ಲೆಟ್ರ್ ಕಳಿಸ್ತಾರೆ. ಸೊ ಹಾಗಾಗಿ ನಿಮ್ಮ ಪೋಸ್ಟ್ ಮ್ಯಾನ್ ಯಾರು ಇರ್ತಾರೆ ನಿಯರ್ ಬೈ ಪೋಸ್ಟ್ ಆಫೀಸಲ್ಲಿ ಚೆಕ್ ಮಾಡ್ಕೊಳ್ತಾ ಇರಿ ನಿಮ್ಗೆ ಯಾವುದಾದ್ರೂ ಲೆಟ್ರ್ ಬಂದಿದೆಯಾ ಅಂತ ಈ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ. ಆಲ್ ರೈಟ್. ಸೊ ಅದಲ್ಲದೆ ಇನ್ನೊಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ ದೊಡ್ಡವರಿಗೆ ನೇಮ್ ಹೇಗೆ ಚೇಂಜ್ ಮಾಡ್ಕೋಬೇಕಂತ, ಆ ವಿಡಿಯೋದಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಗೆಜೆಟ್ ಆಫೀಸ್ದು. ಆ ನಂಬರ್ಗೆ ಕಾಲ್ ಮಾಡಿತು ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಟಸಲ್ಲಿದೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿಕೊಡಿ. ಈಗ ನಿಮ್ಮಲ್ಲಿ ಯಾರಾದರೂ ಡೆಲ್ಲಿಯಲ್ಲಿದ್ದರೆ, ಡೆಲ್ಲಿಗೆ ಹೋಗ್ತಾ ಇದ್ರಿ, ನಿಮ್ಮಲ್ಲಿ ಯಾರಾದರೂ ಅಲ್ಲೇ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಡೆಲ್ಲಿಲಿ ಇರೋದ್ರಿಂದ ಈ ಆಫೀಸು ಅಲ್ಲೇ ನೀವು ನೇರವಾಗಿ ಸಬ್ಮಿಟ್ ಮಾಡೋದ್ರಿಂದ ನೀವು ಅಲ್ಲಿ ಬೇಕಾಗಿರುವಂಥ ಫೀಸನ್ನು ಮುಖಾಂತರ ಅಥವಾ ಅಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನೀವು ಅಲ್ಲಿನೇ ಪೇ ಮಾಡ್ಬೋದು. ಸೊ ನಾನು ಹೇಳೋದಾದರೆ ಇದೆಲ್ಲ ಅವಶ್ಯಕತೆ ಇಲ್ಲ, ನೀವು ಪೋಸ್ಟ್ ಮುಖಾಂತರನೇ ಕಳಿಸಿ ಆರಾಮಾಗಿ ಆಗೋಗುತ್ತೆ. ಇಷ್ಟೇ ಪ್ರೊಸೀಜರ್ ಇರೋದು. ಸೊ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ರೆಡಿ ಮಾಡ್ಕೊಳ್ಬೇಕು, ಯಾವ ಥರ ಕಳಿಸ್ಕೊಡ್ಬೇಕು, ಯಾವ ಥರ ಫಾಲೋಅಪ್ ಮಾಡಬೇಕು, ಆ್ಯಂಡ್ ಇನ್ ಕೇಸ್ ಲೇಟ್ ಆಗಿದೆ ಅಂತಂದರೆ ಅಲ್ಲಿ ಏನು ನಡೀತಾ ಇದೆ ಪ್ರೋಸೆಸ್ಸು ಎಲ್ಲದನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಸಿಕ್ಕಿದೆ. ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟೇ, ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.